ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ. ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ಈ ಕಡೆ ಅಜಿತ್ ಮತ್ತೆ ಭೂಮಿ ಒಟ್ಟೊಟ್ಟಿಗೆ ಇರೋದನ್ನ ನೋಡ್ಬಿಟ್ಟು ಇವ್ರ ಮಧ್ಯೆ ಏನೋ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿಗೆ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಇನ್ನೊಂದ್ ಕಡೆ ದೇವಯಾನಿ ಮತ್ತೆ ಅಂಜನಾ ವಾಪಸ್ ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಹೇಗಾದ್ರೂ ಮಾಡಿ ನಚಿಕೇತ್ನ ಅಂಜನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ದೇವಯಾನಿ ಈ ತರ ಡಿಸೈಡ್ ಅನ್ನ ತಗೊಂಡಿರ್ತಾಳೆ. ಇಲ್ಲೇ ಇದ್ರೆ ನಚಿಕೇತು ಅಂಜನ್ಗೆ ಸಿಗಲ್ಲ. ಹಾಗಾಗಿ ಊರಿಗೆ ಹೋಗೋ ಒಂದು ಸ್ಕೆಚ್ ಅನ್ನ ಹಾಕೊಂಡಿದ್ದಾಳೆ ಈ ಕಡೆ ದೇವಯಾನಿ ಮತ್ತೆ ಅಂಜನಾ. ಇನ್ನೊಂದ್ ಕಡೆ ಈ ಅಶ್ವಿನಿ ಕೂಡ ನಚಿಕೇತ್ನ ಹೇಗಾದ್ರೂ ಮಾಡಿ ಪಡಿಲೇಬೇಕು ಅನ್ನೋ ಉದ್ದೇಶದಿಂದ ಈ ಫ್ರಾಡ್ ಅಶ್ವಿನಿ ಕೂಡ ಒಳ್ಳೆ ಸ್ಕೆಚ್ ಅನ್ನ ಕೂಡ ಹಾಕೊಂಡಿರ್ತಾಳೆ. ಒಂದು ಫ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾಳೆ ಈ ಕಡೆ ಫ್ರಾಡ್ ಅಶ್ವಿನಿ. ಇನ್ನೊಂದ್ ಕಡೆ ಈ ಪ್ರಸಾದಿ ಈ ಭೂಮಿ ಅಂದ್ರೆ ಮನಸ್ವಿನಿ ಜೊತೆ ಮದ್ವೆ ಆಗ್ಬಿಟ್ಟು ಫಸ್ಟ್ ನೈಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅವರಿಬ್ರದ್ದು ಫಸ್ಟ್ ನೈಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕನ್ಸ್ ಕಾಣ್ತಿರ್ತಾನೆ. ಇನ್ನೊಂದ್ ಕಡೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಕೊನೆಗೂ ಎಲ್ಲರ ಒಂದು ಬ್ಲಡ್ ರಿಪೋರ್ಟ್ ಸಮೇತ ನಚ್ಚಿ ಫಾರಿನ್ ಇಂದ ಎಂಟ್ರಿ ಆಗ್ತಾನೆ ಊರಿಗೆ. ಸೊ ಏನೆಲ್ಲ ಆಗುತ್ತೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಪ್ರಸಾದಿ ಮಾಡಿರುವ ಎಡ್ವರ್ಟ್ ಇಂದ ಭೂಮಿ ಮತ್ತೆ ಅಜಿತ್ ಒಂದಾಗುವ ಸಮಯ ಬಂದೇ ಬಿಟ್ಟಿದೆ. ಈ ಕಡೆ ಪ್ರಸಾದಿಗೆ ಬಿಕ್ಕಳಿಕೆ ಬರ್ತಿರುತ್ತೆ, ತೋಟದಲ್ಲಿ ಎಲ್ಲೂ ಕೂಡ ನೀರು ಸಿಗ್ತಿರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಮಡಿಕೆನಲ್ಲಿ ಒಂದು ಸೇಂದಿ ಇರುತ್ತೆ. ಅದನ್ನ ತಗೊಂಡ್ಬಂದು ಆ ಮಡಿಕೆನ ತಗೊಂಡ್ ಬಂದು ಎಲ್ಲಿಗೂ ಕೂಡ ಕುಡಿಸಿರ್ತಾನೆ. ಅಜಿತ್ಗೆ ಮತ್ತೆ ಮಯೂರಿ ಸತ್ಯಣ್ಣ ಅವನು ಕೂಡ ಕುಡ್ದಿರ್ತಾನೆ. ಫುಲ್ ಎಲ್ಲರೂ ಕೂಡ ಟೈಟ್ ಆಗಿರ್ತಾರೆ. ಅಂದ್ರೆ ಈ ಕಡೆ ತೆಂಗಿನ ಮರ ಮತ್ತೆ ಈಚಿಲ್ ಮರಗೆ ಕಟ್ಟಿರ್ತಾರಲ್ಲ ಒಂದು ಸೇಂದಿ ಬರುತ್ತಲ್ಲ, ಅದನ್ನ ಈ ಕಡೆ ತಗೊಂಡ್ ಬಂದು ಎಲ್ರಿಗೂ ಕೂಡ ಕುಡಿಸ್ತಿರ್ತಾನೆ. ಅವನು ಕೂಡ ಕುಡಿತಾನೆ. ಮೊದಲಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಒತ್ತಾಯ ಮಾಡಿ ಈ ಕಡೆ ಪ್ರಸಾದಿ ಕುಡಿಸಿರ್ತಾನೆ. ಎಲ್ರು ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಕುಡ್ದಿರ್ತಾರೆ. ಈ ಕಡೆ ಪ್ರಸಾದಿ ಮಾಡಿರುವ ಎಡವಟ್ಟಿಂದ ಎಲ್ರು ಕೂಡ ಒಂದಷ್ಟು ಡ್ಯಾನ್ಸ್ ಹಾಡು ಅದು ಇದು ಅಂತ ಅನ್ಕೊಂಡು ಎಲ್ಲ ಕೂಡ ಸುಸ್ತಾಗಿ ಮಲ್ಕೊಂಡಿರ್ತಾರೆ. ಈ ಕಡೆ ಮಯೂರಿ ಅಂತೂ ಒಂದ್ ಕಡೆ ಚರಂಡಿನಲ್ಲಿ ಬಿದ್ದಿರ್ತಾಳೆ. ಈ ಕಡೆ ಸತ್ಯಣ್ಣ ಕೂಡ ಒಂದು ನಶೆಯಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಅಜಿತ್ ಎದೆ ಮೇಲೆ ಈ ಕಡೆ ಭೂಮಿ ಗೊತ್ತಿಲ್ದೇನೆ ಮಲ್ಕೊಂಡಿರ್ತಾಳೆ. ಪ್ರಸಾದಿ ಅಂತೂ ಮಲ್ಕೊಂಡ್ಬಿಟ್ಟಿರ್ತಾನೆ. ರಾತ್ರಿ ಇಡೀ ಈ ಕಡೆ ಭೂಮಿ ಅಜಿತನ ಎದೆ ಮೇಲೆ ಮಲ್ಕೊಂಡಿರ್ತಾಳೆ. ತುಂಬಾ ಪ್ರೀತಿಯಿಂದ ಎದೆ ಮೇಲೆ ಮಲ್ಕೊಂಡಿರ್ತಾನೆ. ಈ ಕಡೆ ಬಾಜಿ ತಪ್ಕೊಂಡು ಅಜಿತ್ ಕೂಡ ಮಲ್ಕೊಂಡಿರ್ತಾನೆ. ಸೊ ಇಷ್ಟೆಲ್ಲ ಒಂದು ಸಂಚಿಕೆ ಆಗಿರುತ್ತೆ. ಈ ಕಡೆ ಎಲ್ರು ಕೂಡ ಮಲಗಿರ್ತಾರೆ. ರಾತ್ರಿ ಬೆಳಗಾಗೆದ್ದು ಈ ಕಡೆ ಪ್ರಸಾದಿ ಬೇಗ ಎದ್ದೇಳ್ತಾನೆ. ಪ್ರಸಾದಿ ಎದ್ಬಿಟ್ಟು ಈ ಕಡೆ ಭೂಮಿ ಅಜಿತ್ ಎದೆ ಮೇಲೆ ಹಗ್ ಮಾಡ್ಕೊಂಡು ಮಲ್ಕೊಂಡಿರೋದು ನೋಡ್ಬಿಡ್ತಾನೆ. ಫುಲ್ಲು ಪ್ರಸಾದಿಗೆ ಶಾಕ್ ಆಗಿರುತ್ತೆ. ಈ ಮನಸ್ವಿನಿ ಸುಲೋಚನಾ ಅಂತ ಈ ಕಡೆ ಪ್ರಸಾದಿ ಕರೆದಾಗ ಈ ಕಡೆ ಭೂಮಿ ಮತ್ತೆ ಅಜಿತ್ಗೆ ಮತ್ತೆ ಎಲ್ರಿಗೂ ಕೂಡ ಎಚ್ಚರಿಕೆ ಆಗುತ್ತೆ. ಎಲ್ರು ಕೂಡ ಪಟಪಟ ಅಂತ ಎದ್ದಾಗ ಈ ಕಡೆ ಭೂಮಿಗಂತೂ ಅಜಿತ್ ಎದೆ ಮೇಲೆ ಮಲ್ಕೊಂಡಿರೋದು ಒಂಥರ ಮುಜುಗರ ಅನ್ಸ್ತಿರತ್ತೆ. ಸಾಹೇಬ್ರೆ, ನಾನ್ ನಿಮ್ ಎದೆ ಮೇಲೆ ಮಲಗಿದ್ನ ರಾತ್ರಿ ಎಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಅಜಿತ್ನ ಪ್ರಶ್ನೆ ಮಾಡ್ತಾಳೆ. ಸಾರಿ ಸಾಹೇಬ್ರೆ, ನಂಗೆ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಆದ್ರೆ ಈ ಕಡೆ ಭೂಮಿಗೆ ಅಂದ್ರೆ ತಾನು ಮನಸ್ವಿನಿ ಅಂತ ಅನ್ಕೊಂಡಿರುವಂತಹ ಹುಡುಗಿಗೆ ಈ ಕಡೆ ಅಜಿತ್ ಭೂಮಿ ಅಂತ ಹೇಳ್ತಿರುವಾಗ, ಏ ಪಿಕಾಸು, ನನ್ ಮನಸ್ವಿನಿಗೆ ನೀನ್ ಯಾಕೋ ಭೂಮಿ ಅಂತ ಕರೀತಿದ್ಯಾ? ಇರಿ ನಿಮ್ಗೆ ಅಜ್ಜಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಅವಾಜ್ ಆಗ್ತಾನೆ. ಅಯ್ಯೋ ಪ್ರಸಾದಿ, ನಾನು ನನ್ನ ಹೆಂಡತಿಗೆ ಯಾವಾಗ್ಲೂ ಕೂಡ ಭೂಮಿ ಅಂತ ಹೇಳ್ತೀನಲ್ವಾ, ಏನೋ ಬಾಯ್ ತಪ್ಪಿಟ್ಟು ನನ್ನ ಮಾವನ್ ಮಗಳಿಗೂ ಕೂಡ ಭೂಮಿ ಅಂತ ಹೇಳ್ಬಿಟ್ಟು ಕನ್ವರ್ಸ್ತಿದ್ದೀನಿ, ನನ್ನ ಹೆಂಡತಿನೇ ನೆನ್ಪು ಮಾಡ್ಕೋತಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಏನೋ ಒಂದ್ ಹೇಳಿ ಎಸ್ಕೇಪ್ ಆಗ್ತಿರ್ತಾರೆ. ಆದ್ರೆ ಈ ಕಡೆ ಅಜಿತ್, ಭೂಮಿ ಏನ್ ಗೊತ್ತಾ, ನಾನು ನನ್ನ ಮನ್ಸಲ್ಲೇ ಜಾಗ ಕೊಟ್ಟಿದ್ದೀನಿ ನಿನ್ಗೆ, ನೀನ್ ನನ್ನ ಎದೆ ಮೇಲೆ ಜಾಗ ಕೊಡಲ್ವಾ? ಭೂಮಿ ಸಾರಿ ಕೇಳ್ತೀಯಾ? ಭೂಮಿ ಐ ಲವ್ ಯು ಭೂಮಿ, ನಾನು ಹೃದಯದಲ್ಲೇ ಜಾಗ ಕೊಟ್ಟಿದ್ದೀನಿ ಭೂಮಿ, ಇನ್ ನನ್ನ ಎದೆನಲ್ಲಿ ಮಲ್ಕೊಳಕ್ಕೆ ಜಾಗ ಕೊಡಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಮತ್ತೆ ಅದೇ ತರ ಮನ್ಸಲ್ಲಿ ಗುಣಗ್ತಿರ್ತಾನೆ. ಸಾಹೇಬ್ರೆ ಏನಾದ್ರು ಹೇಳಿದ್ರ ಅಂತ ಈ ಕಡೆ ಭೂಮಿ ಕೇಳಿದಾಗ ಏನಿಲ್ಲ ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾನೆ. ಈ ಕಡೆ ಪ್ರಸಾದಿಗಂತೂ ಭೂಮಿ ಅಂತ ಕೇಳ್ಬಿಟ್ಟು ತಲೆ ಚಿಟ್ಟಿಡ್ತಿರುತ್ತೆ. ಈ ಭೂಮಿ ಯಾರು? ಭೂಮಿ ಎಲ್ಲಿ? ನಿನ್ ಹೆಂಡತಿ ತಾನೆ ಭೂಮಿ, ಯಾಕೆ ಇವಳಿಗೆ ನನ್ನ ಹುಡುಗಿ ಇವಳು, ನನ್ನ ಹುಡುಗಿ ಮನಸ್ವಿನಿ ಇವಳಿಗೆ ಯಾಕೆ ನೀನ್ ಭೂಮಿ ಅಂತ ಕರಿತೀಯ ಪಿಕಾಸು ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿಗಂತೂ ತಲೆ ಕೆಟ್ಟೋಗ್ತಿರುತ್ತೆ. ಹಾಗಲ್ಲ ಹೀಗೆ ಅಂತ ಪ್ರಸಾದಿಗೆ ಏನೋ ಒಂದು ಸತ್ಯನ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ಬಿಟ್ಟು ಇನ್ನೇನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರಸಾದಿಗೆ ಕನ್ವಿನ್ಸ್ ಮಾಡ್ತಾರೆ. ಇನ್ನೇನು ಎಲ್ಲರೂ ಕೂಡ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಇನ್ನೊಂದ್ ಕಡೆ ಈ ಕಡೆ ನಿಂಗವಜ್ಜಿ ಈ ದೇವಯಾನಿ ಮತ್ತೆ ಅಂಜನ್ಗೆ ಸಿಕ್ಕಾಬಟ್ಟೆ ಕ್ವಾಟ್ಲೆ ಕೊಡ್ತಿರ್ತಾರೆ. ಅಂದ್ರೆ ಒಂದು ನಿಮಿಷ ಕೂರಕ್ಕೂ ಬಿಡಲ್ಲ, ನಿಲ್ಲಕ್ಕೂ ಬಿಡಲ್ಲ. ದೇವಯಾನಿ ಮತ್ತೆ ಅಂಜನನ ಏನಾದ್ರೂ ಒಂದು ಕೆಲಸ ಹೇಳ್ತಿರ್ತಾರೆ. ಹಾಗಾಗಿ ಇವತ್ತಿನ ದಿನ ಒಂದು ಸಗಣಿ ತಗೊಂಡ್ ಬಂದು ಸಗಣಿಯಿಂದ ಬೆರಣಿ ತಟ್ಟೋದು ಕೆಲಸವನ್ನ ಹೇಳಿರ್ತಾರೆ. ಈ ಕಡೆ ದೇವಯಾನಿ ಮತ್ತೆ ಅಂಜನಂಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿರುತ್ತೆ. ಹಾಗಾಗಿ ಈ ಕಡೆ ಶ್ರವಣ್ ಹತ್ರ ಮಾತಾಡ್ತಿರ್ತಾರೆ. ಇಲ್ಲಿ ಇರೋಕ್ ಆಗೋದಿಲ್ಲ, ನಾವು ವಾಪಸ್ ಊರಿಗೆ ಹೊರಟೋಗ್ತೀವಿ ನಾನು ಮತ್ತೆ ಅಂಜನಾ ಅಂತ ಈ ಕಡೆ ದೇವಯಾನಿ ಕೂಡ ಹೇಳಿರ್ತಾರೆ. ಅದಕ್ಕೂ ಮೊದಲು ಈ ಕಡೆ ದೇವಯಾನಿ ಮತ್ತೆ ಅಂಜನಾ ನಿಂಗವಜ್ಜಿ ಎಷ್ಟೇ ಕೆಲಸ ಹೇಳಿದ್ರು ಕೂಡ ಅಚ್ಚುಕಟ್ಟಾಗಿ ಮಾಡ್ತಿರ್ತಾರೆ. ಕಷ್ಟ ಆದ್ರೂ ಕೂಡ ನೀಟಾಗಿ ಮಾಡ್ತಿರ್ತಾರೆ. ಈ ಕಡೆ ಅಶ್ವಿನಿ ಫ್ರಾಡ್ ಅಶ್ವಿನಿ ಬಂದ್ಬಿಟ್ಟು ದೇವಯಾನಿ ಮತ್ತೆ ಅಂಜನಾ ಒಂದು ಆ ಬೆರಣೆ ತಟ್ಟೋದನ್ನ ನೋಡ್ಬಿಟ್ಟು ದೂರದಿಂದ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ನಗ್ತಿರ್ತಾಳೆ. ಆಗ ಈ ಕಡೆ ದೇವಯಾನಿಗಂತೂ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಅಂಜನಾ ಕೂಡ ಅಶ್ವಿನಿನ ನೋಡ್ಬಿಡ್ತಾಳೆ. ಕಸದ್ಬಿಟ್ಟಿ ಬಾರ ಇಲ್ಲಿ ಅಂತ ಹೇಳ್ಬಿಟ್ಟು ಕರಿತಿರ್ತಾಳೆ ಈ ಕಡೆ ಅಂಜನಾ. ಈ ಕಡೆ ನಿಂಗವಜ್ಜಿ ಕೂಡ ನೋಡ್ತಿರ್ತಾಳೆ. ಬಾ ನಮ್ ಜೊತೆ ಬೆರಣೆ ತಟ್ಟು ಅಂತ ಹೇಳಿದಾಗ ವಾಟ್ ನಾನ್ ಬೆರಣಿ ತಟ್ಬೇಕಾ ಅಂದಾಗ ಈ ಕಡೆ ನಿಂಗವಜ್ಜಿ ಗೊತ್ತಲ್ಲ, ಬಾರೆ ಕಸದ್ಬಿಟ್ಟಿ ನೀನು ಕೂಡ ಬೆರಣಿ ತಟ್ಟಬೇಕು, ಸ್ಟೈಲಾಗಿ ಬಂದು ನಿಂತ್ಕೊಬಿಟ್ಲು ಅಂತ ಈ ಕಡೆ ಅಶ್ವಿನಿನೂ ಕೂಡ ಕರೆದ್ಬಿಡ್ತಾಳೆ. ಅಶ್ವಿನಿ ಕೂಡ ಬಂದು ಬೆರಣಿ ತಟ್ಟೋ ತರ ಆಗತ್ತೆ. ಈ ಕಡೆ ದೇವಯಾನಿ ಮತ್ತೆ ಅಂಜನಾ ಬೇಕು ಅಂತಾನೆ ಈ ಕಡೆ ಅಶ್ವಿನಿಗೆ ಕೊಟ್ಲೆ ಕೊಡೋದಕ್ಕೆ ಅಂತ ರೆಡಿ ಆಗಿರ್ತಾರೆ.
ಸೊ ಇಷ್ಟೆಲ್ಲ ನಿಂಗವಜ್ಜಿ ಹಿಂಸೆ ಕೊಡ್ತಿರೋದ್ರಿಂದ ಈ ಕಡೆ ದೇವಯಾನಿ ಮತ್ತೆ ಅಂಜನಾ ಶ್ರವಣನ ಹತ್ರ ಮಾತಾಡಿರ್ತಾರೆ, ವಾಪಸ್ ಊರಿಗೆ ಹೊರಟೋಗ್ತೀವಿ, ನಮ್ಗೆ ಇಲ್ಲಿ ಸೆಟ್ ಆಗ್ತಿಲ್ಲ, ಇಲ್ಲಿ ಮನೆಯವರೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿಲ್ಲ, ನಮ್ಮಿಬ್ರನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದಾರೆ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜನಾ ಕೂಡ ಶ್ರವಣನ ಹತ್ರ ರಿಕ್ವೆಸ್ಟ್ ಮಾಡ್ತಿರ್ತಾಳೆ. ಶ್ರವಣ ಕೂಡ ಅಬ್ಸರ್ವ್ ಮಾಡ್ತಿರ್ತಾನೆ. ಮೊದಲಿಗೆಲ್ಲ ಸಂಗೀತನ ಟಾರ್ಗೆಟ್ ಮಾಡ್ತಿದ್ರು, ಆದ್ರೆ ದೇವಯಾನಿ ಮತ್ತೆ ಅಂಜನನ ಬೇರೆ ತರನೇ ಟಾರ್ಗೆಟ್ ಮಾಡ್ತಿದ್ರು. ಈ ಕಡೆ ನಿಂಗವಜ್ಜಿ ತುಂಬಾ ಕಷ್ಟದ ಕೆಲಸನ ಸೌದೆ ಒಲೆನಲ್ಲಿ ಅಡಿಗೆ ಮಾಡೋದಾಗಿರ್ಬೋದು, ಬೆರಣಿ ತಟ್ಟದಾಗಿರ್ಬೋದು, ಸಿಕ್ಕಾಬಟ್ಟೆ ಈ ತರ ಒಂದು ಕ್ವಾಟ್ಲಿನ ಕೊಡ್ತಿರೋದನ್ನೆಲ್ಲ ಕೂಡ ಶ್ರವಣ್ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಸರಿ ಆಯ್ತು ದೇವಯಾನಿ, ನಾನು ಕೂಡ ನೋಡ್ತಾ ಇದ್ದೀನಿ, ಈ ಅತ್ತೆ ತುಂಬಾನೇ ನಿಮ್ಗೆ ತೊಂದರೆ ಕೊಡ್ತಿದ್ದಾರೆ, ಆಯ್ತು ನೀವಿಬ್ರು ಹೋಗಿ ಬನ್ನಿ ಅಂತ ಹೇಳಿದಾಗ ಈ ಕಡೆ ಅಶ್ವಿನಿ ಎಲ್ಲವನ್ನೂ ಕೂಡ ಕೇಳಿಸ್ಕೊಂಡ್ಬಿಡ್ತಾಳೆ. ಆಗ ಈ ಕಡೆ ಬಂದು ಅಪ್ಪ ನನಗೂ ಕೂಡ ಇಲ್ಲಿ ಇರೋಕ್ ಆಗ್ತಿಲ್ಲ, ನಾನು ಕೂಡ ಚಿಕ್ಕಮ್ಮ ಮತ್ತೆ ಅಂಜನನ್ ಜೊತೆಗೆ ಊರಿಗೆ ಹೊರಟೋಗ್ಬಿಡ್ತೀನಿ ಅಂತ ಹೇಳಿದಾಗ ಈ ಕಡೆ ದೇವಯಾನಿ ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಯಾಕಂತ ಹೇಳಿದ್ರೆ ಇಲ್ಲಿ ದೇವಯಾನಿ ಮತ್ತೆ ಅಂಜನಾ ಹೋಗ್ತಿರೋದು ನಿಂಗವಜ್ಜಿ ಕೊಡ್ತಿರುವ ಕಾಟದಿಂದ ಅಲ್ಲ, ಹೇಗಾದ್ರೂ ಮಾಡಿ ನಚಿಕೇತ್ಗೆ ಈ ಅಂಜನನ ಕೊಟ್ಟು ಮದ್ವೆ ಮಾಡುವಂತ ಒಂದು ಪ್ಲಾನ್ ಅನ್ನ ಮುಂದುವರಿಸೋದಕ್ಕೆ, ಒಂದು ಸ್ಟ್ರಾಂಗ್ ಪ್ಲಾನ್ ಅನ್ನ ಮುಂದುವರಿಸೋದಕ್ಕೆ ಅಂತ ಹೋಗ್ತಿರ್ತಾರೆ. ಆದ್ರೆ ಈ ಕಡೆ ಅಶ್ವಿನಿ ಎಲ್ಲ ಕೂಡ ಕೇಳಿಸ್ಕೊಂಡು ಇವರು ದೇವಯಾನಿ ಮತ್ತೆ ಅಂಜನಾ ಏನೋ ಕುತಂತ್ರ ಮಾಡ್ತಿದ್ದಾರೆ, ನಚಿಕೇತ್ಗೆ ನನ್ನ ಕೊಟ್ಟು ಮದ್ವೆ ಮಾಡ್ಸೋ ತರ ಕಾಣಿಸ್ತಿಲ್ಲ, ನಾನು ಇವ್ರ ಜೊತೆಗೆ ಹೋಗ್ಬೇಕು ಅನ್ನೋ ಡಿಸೈಡ್ ಇಂದ ಈ ಕಡೆ ಶ್ರವಣ್ ಹತ್ರ ಬಂದ್ಬಿಟ್ಟು ಅಪ್ಪ ನಾನು ಇವ್ರ ಜೊತೆನೆ ಹೋಗ್ತೀನಿ ಅಂತ ಹೇಳಿದಾಗ ಈ ಕಡೆ ದೇವಯಾನಿ ಮತ್ತೆ ಅಂಜನಾ ಫುಲ್ಲು ಶಾಕ್ ಆಗ್ತಾರೆ. ಈ ಕಡೆ ಶ್ರವಣ್ ಬಂದ್ಬಿಟ್ಟು ದೇವಯಾನಿ ಮತ್ತೆ ಅಂಜನೆಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ಅದಾದ ನಂತರ ಅಶ್ವಿನಿಗೂ ಕೂಡ ಅಂದ್ರೆ ತನ್ನ ಮಗಳು ಅಂತ ಅನ್ಕೊಂಡಿರುವಂತ ಫ್ರಾಡ್ ಅಶ್ವಿನಿಗೂ ಕೂಡ ಸರಿ ದೇವಯಾನಿ ಜೊತೆ ನೀನು ಕೂಡ ಹೋಗು ಅಂತ ಹೇಳಿದಾಗ ಈ ಕಡೆ ಫ್ರಾಡ್ ಅಶ್ವಿನಿಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಈ ಕಡೆ ಫ್ರಾಡ್ ಅಶ್ವಿನಿ ಅಂತೂ ಏ ದೇವಯಾನಿ, ನಾನು ಹೇಗಾದ್ರೂ ಮಾಡಿ ನಚ್ಚಿನ ಪಡ್ಕೋತೀನಿ, ಪ್ಲಾನ್ ಎಲ್ಲ ನಂಗೆ ಗೊತ್ತು ಕಣೆ, ಅದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲ, ನನ್ನ ಇಲ್ಲೇ ಬಿಟ್ಬಿಟ್ಟು ನೀವಿಬ್ರು ಕೂಡ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಬೇರೆ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಅದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲ, ಇವಾಗ ನಾನು ನಿಮ್ ಜೊತೆನೆ ಬರ್ತಿದ್ದೀನಿ, ನೋಡ್ತಾ ಇರು, ಆದಷ್ಟು ಬೇಗ ನಾನು ನಚಿಕೇತ್ನ ನನ್ನ ಆಗಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಕೂಡ ಬೇರೆನೆ ಸ್ಕೆಚ್ ಹಾಕೋತಿರ್ತಾಳೆ. ಸೊ ಇನ್ನೊಂದ್ ಕಡೆ ಮನೆಯಲ್ಲಿ ಊಟಕ್ಕೆ ತಯಾರಿ ಆಗ್ತಿರತ್ತೆ, ಎಲ್ಲ ಕೂಡ ಅಡಿಗೆ ಕೂಡ ರೆಡಿ ಆಗಿರುತ್ತೆ. ಇನ್ನೊಂದ್ ಕಡೆ ದೇವಯಾನಿ ಮತ್ತೆ ಅಂಜನಾ ಇಬ್ರು ಕೂಡ ಸಪರೇಟ್ ಆಗಿ ಬಂದು ಒಂದು ಗಾರ್ಡನ್ ಅಲ್ಲಿ ಮಾತಾಡ್ತಿರ್ತಾರೆ. ಅಂದ್ರೆ ಮನೆಯಿಂದ ಹೊರಗಡೆ ಒಂದು ತೋಟದಲ್ಲಿ ಮಾತಾಡ್ತಿರ್ತಾರೆ, ಮನೆಯಿಂದ ಹೊರಗಡೆನೆ. ಮಾಮ್ ಏನ್ ಗೊತ್ತಾ, ಈ ಫ್ರಾಡ್ ಅಶ್ವಿನಿ ಬಹಳ ಕ್ವಾಟ್ಲೆ ಕೊಡ್ತಿದ್ದಾಳಲ್ಲ, ತುಂಬಾ ಹಿಂಸೆ ಆಗ್ತಿದೆ ಮಾಮ್ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜನಾ ಕೂಡ ಹೇಳ್ತಿರ್ತಾಳೆ. ಯಾಕಂತ ಹೇಳಿದ್ರೆ ಈ ಕಡೆ ಮೊನ್ನೆ ದಿನ ಅಂಜನಾ ಈ ಕಡೆ ನಚಿಕೇತ್ ಜೊತೆ ಮಾತಾಡ್ತಿರುವಾಗ ಈ ಕಡೆ ಅಶ್ವಿನಿ ತುಂಬಾ ಕ್ಲೋಸ್ ಆಗಿ ನಚಿಕೇತ್ ಜೊತೆ ಮಾತಾಡ್ತಿರೋದನ್ನ ಇವಳಿಗೆ ಸಹಿಸ್ಕೊಳಕ್ ಆಗ್ತಿರಲಿಲ್ಲ. ಯಾಕಂದ್ರೆ ಈ ಕಡೆ ಅಂಜನಾಗೆ ಈ ಕಡೆ ರಿಯಲ್ ಆಗಿ ನಚಿಕೇತ್ ಬಗ್ಗೆ ಲವ್ ಶುರುವಾಗಿದೆ. ಮೊದ್ಲಿಗೆ ಬೇರೆನೆ ಒಂದು ಆಸ್ತಿಗೋಸ್ಕರ ಒಂದು ದೇವಯಾನಿ ಹೇಳಿರೋದಕ್ಕೋಸ್ಕರ ಈ ಕಡೆ ಅಂಜನಾ ಮದ್ವೆಗೆ ಒಪ್ಕೊಂಡಿದ್ಲು. ಆದ್ರೆ ಈ ಕಡೆ ನಚಿಕೇತ್ನ ನಡವಳಿಕೆಯಿಂದ ಎಷ್ಟೇ ಆದ್ರೂ ಚಿಕ್ಕ ಹುಡುಗಿ ಅಲ್ವಾ, ಹಾಗಾಗಿ ನಚಿಕೇತ್ ತೋರಿಸುವಂತಹ ಒಂದು ಕೇರ್ನೆಸ್ ಆಗಿರ್ಬೋದು, ಒಂದು ಪ್ರೀತಿ ರೊಮ್ಯಾಂಟಿಕ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಕಡೆ ಅಂಜನಾ ಫಿದಾ ಆಗಿರ್ತಾಳೆ. ಹಾಗಾಗಿ ಒಂದು ಕ್ಷಣನೂ ಕೂಡ ನಚಿಕೇತ್ನ ಬಿಟ್ಟು ಬದುಕೋಕೆ ಶಕ್ತಿ ಇರಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ನಂಗೆ ನಚಿಕೇತ್ ನನಗೆ ಬೇಕು, ಫ್ರಾಡ್ ಅಶ್ವಿನಿ ನೋಡ್ತಾ ಇದ್ರೆ ಇವಳು ನನ್ನಿಂದ ನಚಿಕೇತ್ನ ಕಿತ್ಕೊಬಿಡ್ತಾನೇನೋ ಮಾಮ್ ಅಂತ ಈ ಕಡೆ ಭಯದಿಂದ ಈ ಕಡೆ ಅಂಜನಾ ದೇವಯಾನಿ ಹತ್ರ ಹೇಳ್ತಿರ್ತಾಳೆ. ಮಾಮ್ ಈ ತರ ಮಾಡೋಣವಾ, ಒಂದ್ ಕೆಲಸ ಮಾಡೋಣ, ಈ ಫ್ರಾಡ್ ಅಶ್ವಿನಿ ಶ್ರವಣ್ ಮಗಳಲ್ಲ, ಇವಳು ಈ ಮನೆ ಮಗಳಲ್ಲ ಅಂತ ಹೇಳ್ಬಿಟ್ಟು ಮನೆಯವ್ರ ಮುಂದೆ ಎಲ್ಲ ಕೂಡ ಸತ್ಯ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜನಾ ಹೇಳಿದಾಗ ದೇವಯಾನಿಗೆ ಫುಲ್ಲು ಶಾಕ್ ಆಗುತ್ತೆ. ಏ ಮಗಳೇ, ಏನ್ ಗೊತ್ತಾ, ಅವಳ ಹತ್ರ ಒಂದು ಬಲವಾದ ಸಾಕ್ಷಿ ಇದೆ, ನಾನು ನಿಮ್ಮಪ್ಪನ ಕೊಲೆ ಮಾಡ್ಬಿಟ್ಟು ಮಣ್ಣು ಮಾಡಿರೋದ್ನ ಆ ಒಂದು ವಿಡಿಯೋನ ಇಟ್ಕೊಂಡಿದ್ದಾಳೆ, ಅದಕ್ಕೆ ನಾನು ನಚಿಕೇತ್ನ ನಿನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿರೋದು ಅಂದಾಗ ಈ ಕಡೆ ಅಂಜನೆಗೆ ಫುಲ್ಲು ಶಾಕ್ ಆಗುತ್ತೆ. ಮಾಮ್ ಏನ್ ಹೇಳ್ತಿದ್ದೀರಾ, ನನ್ನ ಅಪ್ಪನ ನೀವು ಕೊಲೆ ಮಾಡಿರೋದ ಅಂತ ಹೇಳ್ಬಿಟ್ಟು ಅಂಜನೆಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಯಾಕಂದ್ರೆ ಈ ಕಡೆ ದೇವಯಾನಿ ತನ್ನ ಮಗಳಿಗೂ ಕೂಡ ತನ್ನ ಗಂಡನ ತಾನೇ ಸ್ವತಃ ಖುದ್ದಾಗಿ ಕೊಲೆ ಮಾಡ್ಬಿಟ್ಟು ಮಣ್ಣಲ್ಲಿ ಹುತ್ತಾಕಿ ಇಟ್ಟಿರೋದನ್ನ ವಿಷಯನ ಹೇಳಿರಲ್ಲ, ಶ್ರವಣ್ ಮೇಲೆ ಬರೋ ತರ ಮಾಡಿರೋದು ಕೂಡ ಹೇಳಿರಲ್ಲ. ಸತ್ಯ ಗೊತ್ತಾದ್ರೆ ಈ ಕಡೆ ಅಂಜನಾ ಕೂಡ ದೇವಯಾನಿನ ಹೇಟ್ ಮಾಡ್ತಾಳೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಡೆ ದೇವಯಾನಿ ಮತ್ತೆ ಪ್ಲೇಟ್ ನ ಚೇಂಜ್ ಮಾಡ್ತಾಳೆ. ಅಲ್ಲ ಅಂಜು, ಅದು ಇವಾಗೆಲ್ಲ ಅದೇನೋ ಬಂದಿದೆಯಲ್ಲ AI, ಆ AI ಇಂದ ಒಂದು ವಿಡಿಯೋನ ಜನರೇಟ್ ಮಾಡ್ಕೊಂಡಿದ್ದಾಳೆ, ನಾನೇ ನಿನ್ನ ಅಪ್ಪನ ಕೊಲೆ ಮಾಡ್ಬಿಟ್ಟು ಹೂತಾಕಿರೋ ತರ ಒಂದು AI ವಿಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ, ಅದನ್ನ ಮನೆಯವ್ರ ಎದುರುಗಡೆ ಎಲ್ಲ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ, ನಚಿಕೇತ್ನ ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ, ಅದಕ್ಕೆ ನಾನು ಇಷ್ಟೊಂದು ಟೆನ್ಷನ್ ಆಗಿರೋದು ಬೇಬಿ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಗೋ ಒಂದು ಪ್ಲೇಟ್ ನ ಚೇಂಜ್ ಮಾಡ್ತಾಳೆ ಅಂಜನಾ ಎದುರುಗಡೆ. ಅಲ್ಲ ಮಾಮ್, AI ವಿಡಿಯೋ ಅಂದ್ರೆ ಗೊತ್ತಾಗಲ್ವಾ, ಎಲ್ಲ ಚೆಕ್ ಮಾಡ್ಸಿದ್ರೆ ಆಯ್ತು, ಎಲ್ಲ ಸತ್ಯ ಹೇಳೋಣ ಮಾಮ್ ಅಂದಾಗ ಬೇಬಿ ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ, ನೀನು ಇನ್ನು ಚಿಕ್ಕ ಹುಡುಗಿ, ನಾನೆಲ್ಲ ನೋಡ್ಕೋತೀನಿ ಅಂತ ಅಂಜನ್ಗೆ ಕನ್ವಿನ್ಸ್ ಮಾಡ್ತಿರ್ತಾಳೆ. ಅಬ್ಬಾ, ಈ ಅಂಜನ್ಗೆ ಏನಾದ್ರು ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ ಕತೆ, ಇವಳಂತೂ ನನ್ನ ಬಿಟ್ಟೆ ಹೋಗ್ಬಿಡ್ತಾಳೆ ಅಂತ ಈ ಕಡೆ ದೇವಯಾನಿ ಕೂಡ ಅಂಜನಿಗೆ ಭಯ ಪಡ್ತಿರ್ತಾಳೆ. ದೇವಯಾನಿಗೆ ಅಂಜನನ ಬಿಟ್ರೆ ಬೇರೆ ಯಾರು ಕೂಡ ಗತಿ ಇರಲ್ಲ, ಜೊತೆಗೆ ಆಸ್ತಿ ಕೂಡ ವ್ಯಾಮೋಹ ಇರುತ್ತೆ ಈ ಕಡೆ ದೇವಯಾನಿಗೆ. ಸೊ ಇಷ್ಟೆಲ್ಲ ಆಗುತ್ತೆ. ಅದಾದ ನಂತರ ಈ ಕಡೆ ಭೂಮಿ ರಾತ್ರಿ ಆಗಿರುತ್ತೆ, ಎಲ್ಲ ಕೂಡ ಊಟ ಆದ್ಮೇಲೆ ಅಜಿತ್ಗೆ ಒಂದು ಹಾಲು ಕೊಡುವಂತ ಒಂದು ಪದ್ಧತಿನ ಇಟ್ಕೊಂಡಿರ್ತಾಳೆ. ಅಜಿತ್ ರೂಮಿಗೆ ಹೋಗ್ಬಿಟ್ಟು ಊಟ ಎಲ್ಲ ಆದ್ಮೇಲೆ ಅಜಿತ್ಗೆ ಹಾಲು ಕೊಡೋದಕ್ಕೆ ಅಂತ ಒಂದು ಗ್ಲಾಸ್ ಅಲ್ಲಿ ಹಾಲನ್ನ ತಗೊಂಡು ಹೋಗ್ತಿರುವ ಈ ಕಡೆ ಪ್ರಸಾದಿ ನೋಡ್ಬಿಡ್ತಾನೆ. ಮನಸ್ವಿ ನನ್ಗೆ ಯಾಕೆ ಹಾಲು ಕೊಡ್ಬಾರ್ದು ಅಂತ ಈ ಕಡೆ ಪ್ರಸಾದಿ ಭೂಮಿ ಹತ್ರ ಕೇಳ್ಬಿಡ್ತಾನೆ. ತಗೊಳ್ಳಿ ಅಂತ ಹೇಳ್ಬಿಟ್ಟು ಭೂಮಿ ಬಂದ್ಬಿಟ್ಟು ಸೀದಾ ಪ್ರಸಾದಿಗೆ ಹಾಲು ಕೊಟ್ಬಿಡ್ತಾಳೆ. ಪ್ರಸಾದಿಯ ಹಾಲನ್ನ ಎತ್ಕೊಂಡ್ಬಿಟ್ಟು ಈ ಕಡೆ ಭೂಮಿನ ಮದ್ವೆ ಆಗ್ಬಿಟ್ಟು ಮೊದಲನೇ ರಾತ್ರಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕನ್ಸಿನ ಲೋಕಕ್ಕೆ ಹೋಗ್ಬಿಡ್ತಾನೆ. ಇನ್ನೇನು ಭೂಮಿ ಭುಜದ ಮೇಲೆ ಕೈ ಇಡ್ತಿರುವಾಗ ಹಿಂದೆಯಿಂದ ಅಜಿತ್ ಬಂದ್ಬಿಡ್ತಾನೆ, ಶರ್ಟ್ ಕಾಲರ್ನ ಹಿಡ್ಕೊಂತಾನೆ. ನನ್ ಹೆಂಡತಿ ಮೇಲೆ ಕೈ ಹಾಕ್ತೀನೋ ಎಷ್ಟೋ ಧೈರ್ಯ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಹಿಗ್ಗ ಮುಗ್ಗ ಬಾರ್ತಿರ್ತಾನೆ ಈ ಕಡೆ ಪ್ರಸಾದಿಗೆ. ಅಯ್ಯೋ ದೇವ್ರೆ ಕಾಪಾಡಪ್ಪ, ನಾನ್ ಕನ್ಸಿನ ಲೋಕದಲ್ಲಿ ಇದ್ರೂ ಕೂಡ ಈ
ಪಿಕಾಸಿ ಬಂದು ಹಿಂಗ್ ಚಚ್ಚುತ್ತಿದ್ದಾನಲ್ಲ ನನ್ಗೆ ಯಾವ ಜನ್ಮ ಶತ್ರು ನಂದು. ಅಯ್ಯಯ್ಯೋ ದೇವ್ರೆ, ಈ ಮನಸ್ಸಿನ ಸಾವಾಸನೆ ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಮನ್ಸಲ್ಲೇ ಅನ್ಕೋತಿರ್ತಾನೆ. ಇನ್ನೊಂದ್ ಕಡೆ ನಚಿಕೇತು ಫಾರಿನ್ ಇಂದ ಮಂಡ್ಯ ಸಿಟಿಗೆ ಬಂದಿರ್ತಾರೆ. ಅಂದ್ರೆ ನಚಿಕೇತು ಡೈರೆಕ್ಟ್ ಆಗಿ ಮನೆಗೆ ಹೋಗಿರ್ತಾನೆ. ಇಲ್ಲಿ ಒಂದು ನಿಂಗವಜ್ಜಿ ಮನೆಗೆ ಬಂದಿರಲ್ಲ. ಬಂದಿದ ತಕ್ಷಣ ಈ ಕಡೆ ಅಜಿತ್ಗೆ ಕಾಲ್ ಮಾಡ್ತಾರೆ. ಬ್ರೋ, ಎಲ್ಲ ರಿಪೋರ್ಟ್ಸ್ ರೆಡಿ ಆಗಿದೆ, ಇವಾಗ ನಾನೇ ಹಳ್ಳಿಗೆ ಬರಲ್ಲ, ನೀವೇ ಇಲ್ಲಿಗೆ ಬರ್ತೀರಾ ಅಂತ ಈ ಕಡೆ ಅಜಿತ್ ಬ್ರೋ ಹತ್ರ ಕೇಳ್ತಿರ್ತಾರೆ. ನಚ್ಚಿ, ನಾಳೆ ಸತ್ಯನಾರಾಯಣ ಪೂಜೆ ಇದೆ, ಸತ್ಯನಾರಾಯಣ ಪೂಜೆ ಮುಗಿಸ್ಬಿಟ್ಟು ನಾವೆಲ್ಲರೂ ಕೂಡ ಅಲ್ಲಿಗೆ ಬರ್ತೀವಿ. ಇನ್ನೊಂದು ವಿಷಯ ನಚ್ಚಿ, ಯಾವ ಕಾರಣಕ್ಕೂ ಕೂಡ ಈ ಬ್ಲಡ್ ರಿಪೋರ್ಟ್ಸ್ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು, ತುಂಬಾ ಸೇಫ್ ಆಗಿ ನೋಡ್ಕೋಬೇಕು, ಸರಿನಾ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ತುಂಬಾ ನೀಟಾಗಿ ನಚಿಕೇತ್ಗೆ ಅರ್ಥ ಮಾಡ್ತಿರ್ತಾರೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಈ ಕಡೆ ದೇವಯಾನಿ ಮತ್ತೆ ಅಂಜನಾ ಮತ್ತೆ ಆ ಒಂದು ಸಿಟಿ ಮನೆಗೆ ಹೊರಟಿರ್ತಾರೆ. ಈ ಕಡೆ ಅಶ್ವಿನಿ ಕೂಡ, ಫ್ರಾಡ್ ಅಶ್ವಿನಿ ಕೂಡ ಹೊರಟಿರ್ತಾರೆ. ಏನಾದ್ರೂ ನಚಿಕೇತ್ ಹತ್ರ ಬ್ಲಡ್ ರಿಪೋರ್ಟ್ಸ್ ಇದೆ ಅಂತ ಗೊತ್ತಾದ್ರೆ ಈ ಕಡೆ ಫ್ರಾಡ್ ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋ ವಿಷಯ ಮನೆಯವ್ರ ಮುಂದೆ ಎಲ್ರ ಮುಂದೆನೂ ಗೊತ್ತಾಗ್ಬಿಡುತ್ತೆ. ಈ ಸಲ ಮಾತ್ರ ಯಾವ ಕಾರಣಕ್ಕೂ ಕೂಡ ಬ್ಲಡ್ ರಿಪೋರ್ಟ್ ಮಿಸ್ ಆಗ್ಬಾರ್ದು ಅಂತ ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಇಟ್ಕೊ ಅಂತ ಹೇಳ್ಬಿಟ್ಟು ಈ ಕಡೆ ನಚಿಕೇತ್ ಕೂಡ ಹೇಳಿರ್ತಾರೆ. ಆದ್ರೆ ಇಲ್ಲಿ ದೇವಯಾನಿ, ಅಂಜನಾ, ಫ್ರಾಡ್ ಅಶ್ವಿನಿ ಎಲ್ರು ಕೂಡ ಮಂಡ್ಯಕ್ಕೆ ಹೋಗ್ಬಿಟ್ಟು ಇನ್ನೇನ್ ಕತೆ ಮಾಡ್ತಾರೋ ದೇವರಿಗೆ ಗೊತ್ತು. ಮತ್ತೆ ಏನಾದ್ರು ನಚಿಕೇತ್ ಈ ರಿಪೋರ್ಟ್ಸ್ ಬಗ್ಗೆ ಏನಾದ್ರು ಮಾತಾಡ್ತಿರುವಾಗ ಮತ್ತೆ ದೇವಯಾನಿ ಅಥವಾ ಅಶ್ವಿನಿಗೆ ಸ್ವಲ್ಪ ಕೂಡ ಕ್ಲೂ ಗೊತ್ತಾಗ್ಬಿಟ್ರೆ ಮತ್ತೆ ಆ ಬ್ಲಡ್ ರಿಪೋರ್ಟ್ಸ್ ನ ಚೇಂಜ್ ಮಾಡೋದು ಇದೇ ಕತೆ ಆಗೋಗ್ಬಿಡುತ್ತೆ. ಈ ಫ್ರಾಡ್ ಅಶ್ವಿನಿನೇ ಮನಸ್ವಿನಿ ಅನ್ನೋದು, ಈ ಭೂಮಿನ ಮನಸ್ವಿನಿ ಅಲ್ಲ ಅಂತ ಪ್ರೂವ್ ಮಾಡೋದು ಇದೇ ಆಗೋಗಿದೆ. ಇಲ್ಲೇನೋ ಈ ದೇವಯಾನಿ, ಅಂಜನಾ ಮತ್ತೆ ಅಶ್ವಿನಿ ಹೊರಟಿದ್ದಾರೆ ಈ ಕಡೆ ಮಂಡ್ಯ ಕಡೆ. ಇನ್ನೊಂದ್ ಕಡೆ ನಚಿಕೇತ್ ಕೂಡ ಬಂದಿರ್ತಾರೆ ಮಂಡ್ಯ ಸಿಟಿಗೆ. ಈ ಕಡೆ ಶ್ರವಣ್ ಕೂಡ ಏನು ಕೂಡ ಗೊತ್ತಿರಲ್ಲ, ಶ್ರವಣ್ಗೆ ಪಾಪದವನು. ಹಾಗಾಗಿ ಈ ಕಡೆ ದೇವಯಾನಿ, ಅಂಜನಂಗೆ ಮತ್ತೆ ಅಶ್ವಿನಿಗೆ ಎಲ್ರಿಗೂ ಕೂಡ ಈ ಕಡೆ ಮಂಡ್ಯ ಸಿಟಿಗೆ ಮತ್ತೆ ಮನೆಗೆ ವಾಪಸ್ ಕಳಿಸ್ಲಿಕ್ಕೆ ರೆಡಿ ಆಗಿರ್ತಾರೆ. ಸರಿ ಆಯ್ತು ದೇವಯಾನಿ, ನೀವು ಹೊರಡಿ, ಹಾಗೇನೆ ನನ್ನ ಕಂದ ಮನಸ್ವಿನಿನೂ ಕೂಡ ಕರ್ಕೊಂಡೋಗಿ, ನಾನು ಅತ್ತೆ ಹತ್ರ ಏನೋ ಒಂದು ಹೇಳ್ಕೊತೀನಿ ಅಂತ ಈ ಕಡೆ ಶ್ರವಣ್ ಕೂಡ ಹೇಳಿರ್ತಾರೆ ದೇವಯಾನಿಗೆ. ಈ ಕಡೆ ನಚಿಕೇತ್ ಕೂಡ ಬಂದಿರ್ತಾರೆ. ಮನೆಯಲ್ಲಿ ಸೇಫ್ ಆಗಿ ಒಂದು ಬ್ಲಡ್ ರಿಪೋರ್ಟ್ಸ್ ಕೂಡ ರೆಡಿ ಆಗಿದೆ, ಇಟ್ಟಿದ್ದಾರೆ ಒಂದು ಸೇಫ್ ಆಗಿ ನಚಿಕೇತ್ ಅಂತಾನೆ ಹೇಳ್ಬೋದು. ಯಾರಿಗೂ ಕೂಡ ಗೊತ್ತಿಲ್ದೇನೆ ಮಾಡ್ಕೊಂಡು ಬಂದಿರುವಂತಹ ರಿಪೋರ್ಟ್ಸ್ ಎಲ್ಲಾನು ಕೂಡ ಇಟ್ಕೊಂಡಿರ್ತಾರೆ ಈ ಕಡೆ ನಚಿಕೇತು. ಈ ಕಡೆ ಏನಾದ್ರು ದೇವಯಾನಿಗೆ ಸ್ವಲ್ಪ ಕ್ಲೂ ಗೊತ್ತಾಗ್ಬಿಟ್ರೆ ಮತ್ತೆ ಅದೇ ಹಳೆ ಚಾಳಿ ತೆಗಿತಾಳೆ. ಅಷ್ಟರಲ್ಲಿ ಈ ಕಡೆ ನಿಂಗವಜ್ಜಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಮಂಡ್ಯ ಸಿಟಿಗೆ ಹೊರಟ್ರೆ ಬಹಳ ಒಳ್ಳೇದು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ಒಂದು ಬ್ಲಡ್ ಗ್ರೂಪ್ ಅಲ್ಲಿ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಆಚೆ ಬರುತ್ತಾ, ಭೂಮಿನೇ ನಿಜವಾದ ಶ್ರವಣ್ ಮಗಳು ಅನ್ನೋ ಸತ್ಯ ಗೊತ್ತಾಗತ್ತಾ? ಗೊತ್ತಾದ್ರೆ ಎಲ್ರಿಗೂ ಕೂಡ ಒಳ್ಳೇದು. ಅಜಿತ್ ಹೆಂಡತಿಯಾಗಿ ಕೂಡ ಮುಂದುವರಿಬಹುದು ಭೂಮಿ ಈ ಕಡೆ. ಸೊ ನೋಡೋಣ, ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಬೈ ಫ್ರೆಂಡ್ಸ್.